ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. ಸೊ ಈ ಕ್ವೆಶನ್ ಪೇಪರ್ ಏನಿದೆಯಲ್ಲ, ಇದರಿಂದ ಮೆನಿ ಆಫ್ ದಿ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಇದನ್ನು ದಯವಿಟ್ಟು ಕೊನೆವರೆಗೂ ನೋಡಿ. ಓಕೆ, ಫಸ್ಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ನೋಡಿ. ಜನರಲಿ ಡೈಮೆನ್ಷನ್ಸ್ ಬಗ್ಗೆ ಕ್ವೆಶನ್ಸನ್ನು ಅವರು ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಡೈಮೆನ್ಷನ್ ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಜನರಲಿ ಇವರು ರೀಸೆಂಟ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಕ್ವೆಶನ್ಸ್ ನಮ್ಮ ಬೋರ್ಡ್ ಎಕ್ಸಾಮಲ್ಲೂ ಸಹ ಬರಬಹುದು. ಓಕೆನಾ, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ವರ್ಕ್ ಡನ್ ಅದ್ರ ಬಗ್ಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಅದಾದಮೇಲೆ ಡೈಪೋಲ್ ಬಗ್ಗೆ ಕ್ವೆಶನ್ಸನ್ನು ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಎನರ್ಜಿ ಬಗ್ಗೆಯೂ ಕೇಳ್ತಾರೆ. ಓಕೆನಾ, ಸೊ ಅದಾದ ನಂತರ ಓಮ್ಸ್ ಲಾ. ಓಕೆ, ದಿಸ್ ಓಮ್ಸ್ ಲಾ ಬಗ್ಗೆ ನೀವು ನೋಡ್ಕೊಳ್ಬೋದು. ಅದಾದಮೇಲೆ ಸೊ ಇಲ್ಲಿ ಅದೇ ಗಿವನ್ ದಿ ಪವರ್ ಬಗ್ಗೆ ಕೇಳಿದ್ದಾರೆ. ಓಕೆನಾ, ಅದಾದಮೇಲೆ ಯೂನಿಫಾರ್ಮ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಏರಿಯಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಕೇಳ್ತಾ ಇದ್ದಾರೆ. ಇದನ್ನು ಗ್ರಾಫ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ಕಾನ್ಸೆಪ್ಟ್ನ, ಸೊ ದಟ್ ಯು ಕ್ಯಾನ್ ಆನ್ಸರ್ ದೋಸ್ ಕ್ವೆಶನ್ಸ್. ಆ್ಯಂಡ್ ಬಯೋಸಾವರ್ಟ್ಸ್ ಲಾ ಮತ್ತು ಕೂಲಮ್ಸ್ ಲಾ ಎರಡರಲ್ಲೂ ಯಾವ್ದು ಸಿಮಿಲಾರಿಟಿ ಅಲ್ಲ ಅಂತ ಕೇಳಿದ್ದಾರೆ. ಅದಾದಮೇಲೆ ಮ್ಯೂ ನಾಟ್ ಇನ್ ಮ್ಯಾಗ್ನೆಟಿಸಮ್ ಈಸ್ ಅನಲಾಗ್ ಆಫ್. ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ಇನ್ ಫ್ಯಾರಡೀಸ್ ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್, ದಿಸ್ ಇಸ್ ಫ್ರಮ್ ಯುವರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್. ಓಕೆನಾ, ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ ತೊಗೊಂಡು ಕ್ವೆಶನ್ ಕೇಳಿದ್ದಾರೆ. ಅದಾದ ನಂತರ ನಿಮಗೆ ದಿಸ್ ಇಸ್ ಇಂಡಕ್ಷನ್ ಬಗ್ಗೆ ಒಂದು ಕ್ವೆಶನ್ ಇದೆ. ಅದಾದ ನಂತರ ಸೊ ಇಲ್ಲಿ ಫೇಸರ್ ಡಯಾಗ್ರಾಮ್, ಇವನ್ ಆಲ್ರೆಡಿ ಕರೆಂಟಾಗಿ ನೀವು ನೋಡ್ತಿರಲ್ಲ, ಸೊ ಅದರ ಬಗ್ಗೆ ಒಂದು ಕ್ವೆಶನ್ ಇದೆ. ಅದಾದಮೇಲೆ ದೆರ್ ಇಸ್ ಅನದರ್ ಕ್ವೆಶನ್ ಫ್ರಮ್ ಆಲ್ಟರ್ನೇಟಿವ್ ಕರೆಂಟ್. ಅದಾದಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ. ಓಕೆ, ಅದನ್ನು ನೋಡ್ಕೊಳ್ಬೋದು. ಇವೆಲ್ಲ ಎಮ್ ಸಿ ಕ್ಯೂಸ್ ಆಯಿತು. ಅದಾದಮೇಲೆ ಫಿಲ್ ದ ಬ್ಲ್ಯಾಂಕ್ಸ್ ನಿಮಗೆ 5 ಕ್ವೆಶನ್ಸ್ ಇದೆ. ಇಲ್ಲಿ ನಿಮಗೆ 2 ಮಾರ್ಕ್ ಕ್ವೆಶನ್ಸ್ ಏನಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಮ್ ಸಿ ಕ್ಯೂಸಲ್ಲಿ ಇದೇ ಬರುತ್ತೆ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ, ಯಾವುದು ಬೇಕಾದರೂ ಕೇಳ್ಬೋದು ಎಮ್ ಸಿ ಕ್ಯೂಸಲ್ಲಿ. ಬಟ್ 2 ಮಾರ್ಕ್ 3 ಮಾರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶನ್ಸಲ್ಲೆಲ್ಲ ಗ್ಯಾರಂಟಿ ಕ್ವೆಶನ್ಸ್ ಯಾವ್ದು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ಕೊಳ್ಳಿ, 2 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಇದು 100% ಕೇಳ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್. ಓಕೆ, ಅದಾದ ನಂತರ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಏನು ಅಂತ ಕೇಳ್ತಾರೆ. ಮತ್ತು ಕಿರ್ಚಾಫ್ಸ್ ರೂಲ್, ಸೊ ಇದನ್ನು ಕೇಳ್ತಾರೆ. ಓಕೆನಾ, ಅದಾದಮೇಲೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಸಿಂಪಲ್ ಕ್ವೆಶನ್. ಅದಾದಮೇಲೆ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಮತ್ತು ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್, ದಿಸ್ ಇಸ್ 100%. ಓಕೆನಾ, ಖಂಡಿತ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಅದಾದಮೇಲೆ ವಾಟ್ಲೆಸ್ ಕರೆಂಟ್ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಅದಾದಮೇಲೆ ಆಂಪ್ಲಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಪಾರ್ಟ್ ಆಫ್ ಹಾರ್ಮೋನಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ 510 ನ್ಯಾನೋ ಟೆಸ್ಲಾ. ವಾಟ್ ಇಸ್ ದಿ ಆಂಪ್ಲಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಪಾರ್ಟ್? ಓಕೆ, ಇದು ಸಿಂಪಲ್ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡೋದು. ಅದಾದಮೇಲೆ ಗಿವ್ ಎನಿ 2 ಅಪ್ಲಿಕೇಶನ್ಸ್ ಆಫ್ IR ವೇವ್ಸ್. ಓಕೆ, EM ವೇವ್ಸಿಂದ ಅವರು ಪ್ರಾಪರ್ಟೀಸ್ ಆಫ್ ಅಪ್ಲಿಕೇಶನ್ಸ್ ಆಫ್ ಯಾವ ವೇವ್ ಅಂತ ಕೇಳ್ತಾರೆ. ಅದನ್ನು ರೇರ್ ಕ್ವೆಶನ್ ಆಗುತ್ತೆ. ಓಕೆನಾ, ಅದಾದಮೇಲೆ ದಿಸ್ ಇಸ್ 3 ಮಾರ್ಕ್ ಕ್ವೆಶನ್. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಇನ್ಫೈನೈಟ್ ಪ್ಲೇನ್ ಶೀಟ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಅದಾದಮೇಲೆ ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ನೋಡಿ. ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡನ್ನೂ 5 ಮಾರ್ಕ್ಸಲ್ಲೂ ಕೇಳಿದ್ದಾರೆ ಕೆಲವೊಂದು ಸಲ. ಸೊ ಅದನ್ನು ನೀವು ನೋಡ್ಕೊಳ್ಬೇಕಾಗುತ್ತೆ. ಅದೊಂದು ಪ್ರಾಬ್ಲಮ್ ಕೇಳಿದ್ದಾರೆ. ಅದಾದ ನಂತರ ನಿಮಗೆ ರೆಸಿಸ್ಟಿವಿಟಿ ಆಫ್ ನೋಡಿ, ಇದು ಗ್ರಾಫ್ನ ನಾನು ಎಷ್ಟೊಂದು ಕ್ವೆಶನ್ ಪೇಪರಲ್ಲಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಟೆಕ್ಸ್ಟ್ ಬುಕ್ಕಲ್ಲಿ 3 ಗ್ರಾಫ್ ಇದೆ. ಆ 3 ಗ್ರಾಫನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಅದಾದಮೇಲೆ ನೀಟ್ ಡಯಾಗ್ರಾಮ್ ಆಫ್ ಹೌ ಗ್ಯಾಲ್ವನೋಮೀಟರ್ ಇಸ್ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಮತ್ತು ಗ್ಯಾಲ್ವನೋಮೀಟರ್ ಟು ಆ್ಯಮ್ ಮೀಟರ್. ಇವೆಲ್ಲ ಪ್ರಾಕ್ಟಿಕಲ್ ಲ್ಯಾಬಲ್ಲಿ ನೀವು ಓದಿರ್ತೀರಾ. ಸೊ ಅದನ್ನೇ ನೀವು ಥಿಯರಿ ಎಕ್ಸಾಮಲ್ಲೂ ಬರೀಬೇಕಾಗುತ್ತೆ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರೋಮ್ಯಾಗ್ನೆಟಿಕ್ ಅಥವಾ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇವೆಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಡಿಸ್ಕ್ರೈಬ್ ಫ್ಯಾರಡೇಸ್ ಆ್ಯಂಡ್ ಹೆನ್ರಿ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದಿಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು 3 ಸೋರ್ಸ್ ಆಫ್ ಪವರ್ ಲಾಸ್ ಇನ್ ಎ ಟ್ರಾನ್ಸ್ಫಾರ್ಮರ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, 3 ಮಾರ್ಕ್ಸಲ್ಲಿ ಕೇಳಿದ್ರೆ 2 ಮಾರ್ಕ್ಸಲ್ಲೂ ಕೇಳ್ಬೋದು. ನೆಕ್ಸ್ಟ್ 5 ಮಾರ್ಕ್ ಕ್ವೆಶನ್. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಆನ್ ಆಕ್ಸಿಯಲ್ ಆಫ್ ಡೈಎಲೆಕ್ಟ್ರಿಕ್ ಡೈಪೋಲ್. ಓಕೆ, ಇದು ಮೆನಿ ಟೈಮ್ಸ್ ಕೇಳಿದ್ದಾರೆ. ಅಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ದಿ ಕೆಪಾಸಿಟನ್ಸ್ ಆಫ್ ಎ PPC. ಓಕೆನಾ, ನೋಡಿ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ನೋಡ್ಕೊಳ್ಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್. ಓಕೆನಾ, ಪ್ಯಾರಲ್ ಪ್ಲೇಟ್ ಕೆಪಾಸಿಟನ್ಸ್ ಅಂತ ಕೇಳ್ತಾರೆ, ಅಥವಾ ಸೀರೀಸ್ ಆ್ಯಂಡ್ ಪ್ಯಾರಲಲ್. ವೆರಿ ಸಿಂಪಲ್ ಡಿರೈವೇಷನ್, ಇದು ತುಂಬ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ, ವೆರಿ ಸಿಂಪಲ್ ಆಗಿರುತ್ತೆ. ಅದಾದಮೇಲೆ ವೀಟ್ಸ್ಟೋನ್ ಬ್ರಿಡ್ಜ್ ಕಂಡೀಷನು ಅಷ್ಟೇ, ಅದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಅದು ಕೇಳಲಿಲ್ಲ ಅಂದರೆ ಅದನ್ನು ಪ್ರಾಬ್ಲಮ್ಸಲ್ಲಿ ಕೇಳಿ ನಿಮಗೆ ಬೇರೆ ಇದಿರುತ್ತಲ್ಲ, ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್ ಬೈ ಎಮ್. ಸೊ ಈ ಥರ ಫಾರ್ಮುಲಾಸ್ನ ಡಿರೆಕ್ಟ್ ಮಾಡೋಕ್ಕೆ ಕೇಳ್ತಾರೆ. ಓಕೆನಾ, ಅದಾದಮೇಲೆ ಟಾರ್ಕ್ ಆ್ಯಕ್ಟಿಂಗ್ ಆನ್ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್, ಇದನ್ನು ಕೇಳ್ಬೋದು. ಅಥವಾ ನೆಕ್ಸ್ಟ್ ಒನ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಕ್ವೆಶನು ಕೇಳ್ತಾರೆ. ಅದಾದಮೇಲೆ ಪ್ರಾಬ್ಲಮ್ಸ್ ನೋಡಿ. ಪ್ರಾಬ್ಲಮ್ಸಲ್ಲಿ ನಿಮಗೆ ಫಸ್ಟ್ ಚಾಪ್ಟರಿಂದ ಒಂದಿದೆ. ಅದಾದ ನಂತರ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಚಾಪ್ಟರ್ ಕೇಳಿದ್ದಾರೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 10 ಓಮ್ ರೆಸಿಸ್ಟರ್. ಸೊ ಇದು ಬೇಸಿಕ್ ಫಾರ್ಮುಲಾ ಯೂಸ್ ಮಾಡಿಕೊಂಡೇ ಸಾಲ್ವ್ ಮಾಡ್ಬೋದು. ಅದಾದಮೇಲೆ ದಿಸ್ ಇಸ್ ಫ್ರಮ್ ಯುವರ್ ಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಅದಾದಮೇಲೆ ಆಲ್ಟರ್ನೇಟಿಂಗ್ ಕರೆಂಟ್ ನೋಡಿ. ಆಲ್ಟರ್ನೇಟಿಂಗ್ ಕರೆಂಟ್ ಗ್ಯಾರಂಟಿ ಒಂದು ಕ್ವೆಶನ್ ಕೇಳ್ತಾರೆ ಇವನ್ ಇನ್ ಯುವರ್ ಫೈನಲ್ ಎಕ್ಸಾಮಿನೇಷನ್. ಸೊ ನೀವು ಆ ಫಾರ್ಮುಲಾಸ್ನ ಚೆನ್ನಾಗಿ ಓದ್ಕೊಂಡು ಅದನ್ನ ಸಾಲ್ವ್ ಮಾಡಿ.
ಸೊ ಇಲ್ಲಿ ಹೇಳಿರ್ತಕ್ಕಂಥ ಕ್ವೆಶನ್ಸನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ಡೆಫಿನೆಟ್ಲಿ ನೀವು ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಓಕೆನಾ. ಸೊ ಇದೇ ರೀತಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ, ಅಲ್ಲಿರ್ತಕ್ಕಂಥ ಕ್ವೆಶನ್ಸ್ ನೋಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರಿಯಲಿ ಡೂ ವೆಲ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಇನ್ನೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಕ್ತಾ ಇರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.